ಅಲ್ಲ, ಇಷ್ಟು ಬೇಗ ಅದೆಲ್ಲ ನಾವು ಸರ್ಕಾರ ಮೇಲೆ ಪರಿಣಾಮ ಅನ್ನುವಂಥ ಮಾತುಗಳನ್ನು ಹೇಳೋದಿಲ್ಲ. ಆದರೆ ಇನ್ನು ಮುಂದೆ ನಿರಂತರವಾಗಿ ಅವರು ಗೈರಾದರೆ ಅದು ರಾಜಕೀಯ ಒಂದು ಬೆಳವಣಿಗೆ. ಇದು ಮೊದಲನೇ ದಿವಸ ಯಾವುದೇ ಒಂದು ಕರಾಪ ಇರೋದಿಲ್ಲ, ಅದು ಬಂದಿರಲಿಕ್ಕಿಲ್ಲ. ಆದರೆ ಇದೇ ಥರ ಮುಂದುವರೆದ್ರೆ ಖಂಡಿತವಾಗೂ ರಾಜಕೀಯವಾಗಿ ಒಂದು ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಒಟ್ಟಾರೆ ಸಿದ್ದರಾಮಯ್ಯ ಅವರು ಈಸ್ ನಾಟ್ ಹ್ಯಾಪಿ ವಿತ್ ದಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಮತ್ತು ಹಲವಾರು ರೀತಿ ಅವ್ರ ಗುರುತನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಟೋಟಲಿ ಅವರನ್ನು ಸೈಡ್ಲೈನ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಅವರು ಆಪ್ತರು ಮಾತಾಡ್ತಿದ್ದಾರೆ. ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಮೇಕೆದಾಟನ್ನು ಮಾಡಿದರೆ ಮಾತ್ರ ಶಾಶ್ವತ ಪರಿಹಾರ ಆಗುತ್ತೆ. ಇಲ್ಲದ್ರೆ ಮಳೆ ಆಗದಿರುವಂಥ ವರ್ಷದಲ್ಲಿ ಈ ಥರ ಸಂಘರ್ಷ ನಡೀತಾ ಇರ್ತದೆ. ಇವತ್ತು ಅತಿ ಹೆಚ್ಚು ಮಳೆ ಬಂದಾಗ ಅದನ್ನು ಶೇಖರಣೆಯನ್ನು ಮಾಡಿ ಸುಮಾರು 67 TMC ನೀರನ್ನು ಶೇಖರಣೆಯನ್ನು ಮಾಡಿ ನಮಗೆ ಕುಡಿಯುವ ನೀರಿಗೆ ಬಳಕೆ ಮಾಡಿ ಅದರಲ್ಲಿ ಕೆಲವು ಪರ್ಸೆಂಟೇಜು ತಮಿಳುನಾಡು ಕೊಡಬೇಕನ್ನುವಂಥದ್ದು ಏನು ಆ ಯೋಜನೆ ಇದೆ, ಆ ಯೋಜನೆ ಮಾತ್ರ ಸಂಕಷ್ಟದ ವರ್ಷದಲ್ಲಿ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಇದೆ. ಅದು ಕೂಡ ಮೊನ್ನೆ ಪ್ರತಿಭಟನೆ ಮಾಡಿದ್ರು. ಅಧಿಕಾರಿಗಳು ತಮ್ಮ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಎಲ್ಲ ನದಿಗಳು ತುಂಬಿದ್ದಾವೆ. ವರ್ಧಾ ನದಿ ತುಂಬಿದೆ, ತುಂಗಭದ್ರಾ ತುಂಬಿ ಹರಿತಾ ಇದೆ, ಆ ಕಡೆ ಕೃಷ್ಣ, ಮಲಪ್ರಭಾ, ಕುಮದುತಿ ಎಲ್ಲವೂ ಕೂಡ ತುಂಬಿದೆ. ಆದರೆ ಒಳನಾಡಿನಲ್ಲಿ ಮಳೆಯಾಗಿಲ್ಲ. ಹೀಗಾಗಿ ಕೆರೆ ತುಂಬಿಸುವಂಥದ್ದು ಮೊದಲನೇ ಪ್ರಾಶಸ್ತ್ಯ ಇರಬೇಕಾಗಿತ್ತು. ಆದರೆ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಸುಮಾರು 135 ಲಿಫ್ಟ್ ಇರಿಗೇಷನ್ಗಳಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ಲನ್ನು, ಪವರ್ ಬಿಲ್ಲನ್ನು ನೀರಾವರಿ ಇಲಾಖೆ ಕಟ್ಟಿಲ್ಲ. ಅದಕ್ಕಾಗಿ ಅವ್ರು ಪವರ್ ಕಟ್ ಮಾಡಿದ್ದಾರೆ ಮತ್ತು ಅವನು ಸರಿಯಾಗಿ ಮೇಂಟೈನ್ ಮಾಡ್ದೇ ಹಲವಾರು ಲಿಫ್ಟ್ ಇರಿಗೇಷನ್ನ ಎಲೆಕ್ಟ್ರಿಕಲ್ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಹೀಗಾಗಿ ಯಾವುದೇ ಸಿದ್ಧತೆ ಇಲ್ಲದೆ ಇರುವಂಥದ್ದು ಮತ್ತು ಅದಕ್ಕೆ ಹಣಕಾಸಿನ ಕೊರತೆ ಆಗಿದೆ. ಅತ್ಯಂತ ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ಮೊದಲು 135 ಲಿಫ್ಟ್ ಇರಿಗೇಷನ್ಗೆ ಏನು ದುಡ್ಡು ಕೊಡಬೇಕು, ಪವರ್ ಬಿಲ್ ಕೊಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಅವರು ಸುಮ್ಮನೆ ಭಾಷಣ ಮಾಡಿದರೆ, ಮೀಟಿಂಗ್ ಮಾಡಿದರೆ ಏನಾಗೋದಿಲ್ಲ. ಆ 135 ಲಿಫ್ಟ್ ಇರಿಗೇಷನ್ ಕೆಲಸ ಮಾಡಿದರೆ ನಮ್ಮ ಜಿಲ್ಲೆ ಸಮೇತವಾಗಿ ಎಲ್ಲ ಕಡೆ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯ ಇದೆ. ಅದನ್ನು ಮಾಡ್ದೇ ಕೇವಲ ಮೀಟಿಂಗ್ ಮಾಡಿದ್ನಿ, ಭಾಷಣ ಮಾಡಿದ್ನಿ, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರೆ ಏನು ಮಾಡ್ತೀವಿ? ನೀವು ಹಣನ ಬಿಡುಗಡೆ ಮಾಡಿದೆ. ಬಿಜಿ ಆಗಿದ್ದಾರೆ ಬಿಡದಿಯಲ್ಲಿ. ನೋಡಿ, ಈಗ ಅದರಲ್ಲಿ 2 ವಿಚಾರ ಇದೆ. ಒಂದು ಆರೋಗ್ಯನೂ ಕಾಪಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಈಗ ಅಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದೇವೆ. ಮೊದಲು ಮಲೆನಾಡಿಗೆ ಸೀಮಿತ ಇರುವಂಥದ್ದು ಈಗ ಬಯಲು ಸೀಮೆಗೆ ಕೂಡ ಅಡಿಕೆ ಬಂದಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೀತಾ ಇರೋದರಿಂದ ರೈತರು ಹಲವಾರು ತಾಲೂಕುಗಳಲ್ಲಿ ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಆ ಥರದ ಒಂದು ಪಾಲಿಸಿಯನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡ್ದೇ ಏಕಪಕ್ಷವಾಗಿ ಮಾಡಿದರೆ ರೈತರಿಗೆ ಭಾಳ ಸಂಕಷ್ಟ ಆಗ್ತದೆ. ಜೊತೆಗೆ ಇಂಥದ್ದು ಏನಾರು ಮಾಡಿದಾಗ ರೈತರಿಗೆ ಏನಾದರೂ ತೊಂದರೆ ಆದರೆ, ಯಾಕಂದರೆ ಬೇರೆ ಬೆಳೆ ಥರ ಅಲ್ಲ, ಅಡಿಕೆ ಬೆಳೆಗೆ 5 ವರ್ಷ ಕಾಯಬೇಕು. 5 ವರ್ಷ ಅವನು ತನ್ನ ಸಂಪನ್ಮೂಲಗಳನ್ನು ಹಾಕಬೇಕು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಇದೆ. ಅದು ಆ ಎಲ್ಲ ಇನ್ವೆಸ್ಟ್ಮೆಂಟು ನೀವು ಒಂದೇ ಸತಿಗೆ ಈ ಥರ ನಿಷೇಧ ಮಾಡ್ಕೊಳಕ್ಕೆ ಹೋದರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ತೊಂದರೆ ಇದೆ. ಅಡಿಕೆ ಸಾಗಾಟ ಮಾಡೋದು, ಇನ್ನೊಂದು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಿಲ್ಲಿಸಿದ್ರು. ಈಗಾಗಲೇ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಗಳಿದ್ದಾರೆ. ಮತ್ತೆ ಅವರಿಗೆ ತೊಂದರೆ ಆಗುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇಲ್ಲದೇ ಇದ್ದರೆ ರೈತರಿಗೇನು ಲಾಸ್ ಆಗುತ್ತೆ ಅದು ಪರಿಹಾರವನ್ನು ರಾಜ್ಯ ಸರ್ಕಾರ ತುಂಬಿಕೊಡಬೇಕು.